ಕನನ ನಿಜನ ಅಂತ ಹೆಂಗೆ ಗೊತ್ತಾಗುತ್ತೆ? ಸಮಥಿಂಗ್ ಅಬ್ಸಲ್ಯೂಟ್ಲಿ ಅದ್ಭುತವಾದಂಥ ಕೆಲಸ, ಅದ್ಭುತವಾದಂಥ ಸನ್ನಿವೇಶ, ಏನು ಆನಂದ, ಪರಮಾನಂದ. ಮನುಷ್ಯನಿಗೆ ಇದಕ್ಕಿಂತ ಜಾಸ್ತಿ ಏನು ಬೇಕು? ಅಬ್ಸಲ್ಯೂಟ್ಲಿ ಪರಮಾನಂದ. ಜೀವನ ಪಾವನ ಆಯ್ತು, ಜೀವನ ಪಾವನ, ಸಂತೋಷ, ಪರಮಾನಂದ, ಸಂತೋಷ ಆಗ್ತಾ ಇದೆ. ಅದು ಪ್ರಥಮವಾಗಿ ಆ ದೇವರನ್ನು ಸ್ಮರಿಸಿದ ಮೇಲೆ ನನ್ನ ಇಲ್ಲಿರುವ ದೇವರುಗಳನ್ನು ಸ್ಮರಿಸಬೇಕಾಗುತ್ತದೆ. ಇದಕ್ಕೆ ಕಾರಣೀಭೂತರಾದಂತಹ ಇಲ್ಲಿಯ ದೈವಗಳು ಇದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಪಟ್ಲ ಅವರೇ, ಅವರ ಪಿತಾಶ್ರೀಯಾದ ಮಾಬಲ್ ಶೆಟ್ರೆ, ಮತ್ತೆ ಕೆಳಗೆ ಉಪಸ್ಥಿತರಾಗಿರುವಂತಹ ನೀವು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲ ನನ್ನ ಸಹೋದರರೇ, ಆತ್ಮೀಯ ಬಂಧುಗಳೇ, ಮಿತ್ರರೇ, ನನ್ನ ಅಭಿಮಾನಿ ಬಳಗದವರು ಇದ್ದಾರೆ. ಎಲ್ಲರೂ ಅಭಿಮಾನಿ, ನಾನು ಅವರ ಅಭಿಮಾನಿ, ನೀವು ನನ್ನ ಅಭಿಮಾನಿ. ಅದು ಎರಡು ಸಲ ಇದ್ದಾರೆ. ನನ್ನ ಅಭಿಮಾನಿ ಅಂತ ನಾನು ಹೇಳೋದಿಲ್ಲ, ನಾನು ನಿಮ್ಮ ಅಭಿಮಾನಿ. ಎರಡೂ ಕಡೆ ಇದೆ. ಇಟ್ ಇಸ್ 2 ವೇ ಟ್ರಾಫಿಕ್, 1 ವೇ ಟ್ರಾಫಿಕ್ ಅಲ್ಲ. ಮಾಡಿದಂಥ ಕೆಲಸ ಏನೇ ಇರಲಿ, ಜೀವನದಲ್ಲಿ ನಡೀತಾ ಉಂಟು. ಜೀವನ ಇವತ್ತು ಇಂಥ ಒಂದು ಸಂದರ್ಭ, ಇದು ನಾನು ಹೇಳಿದೆ ಈಗ, ಇದು ಭೂಮಿಯಲ್ಲಿಲ್ಲ, ನಾನು ಎಲ್ಲೋ ಯಕ್ಷಲೋಕದಲ್ಲಿದ್ದೇನೆ, ಯಕ್ಷ ಧ್ರುವತಾರೆಯಾಗಿ ಮೇಲೆ ನನಗೆ ಕೆಳಗೆ ಬರಬೇಕಷ್ಟೇ. ಆದ್ದರಿಂದ ಮಾತುಗಳು ಬರ್ತಾ ಇಲ್ಲ. ಏನು ಹೇಳಬೇಕು ಇದಕ್ಕೆ? ಮುಂಚಿನ ಪರ್ಣದಿಂಕ್ ಅರ್ಥಾವನ್ನಿಚ್ಚಿ, ಇದನ್ನು ವರ್ಣಿಸಲು ಸಾಧ್ಯವಾದಂತಹ ಒಂದು ಸಂದರ್ಭ. ಔಟ್ಸ್ಟ್ಯಾಂಡಿಂಗ್, ಅಮೇಜಿಂಗ್. ಇದಕ್ಕೆ ಏನೋ ಒಂದು ಯೋಗ ಇರಬೇಕು. ಎಲ್ರಿಗಿಂತ ಯೋಗ ಬರುವುದಿಲ್ಲ. ಯೋಗ ಬಂದದ್ದು ನಾನು ಮಾಡಿದಂಥ ಸಾಧನೆ ಆಗಿರ್ಬೋದು, ವಿದ್ಯಾಭ್ಯಾಸ ಬೆಳೆದು ಮೊದಲಾಗಿ ನನ್ನ ದೇವರನ್ನ ನಂತರ ನನ್ನ ಜೀವನದ ದೇವರಾದ ಆ ತಾಯಿ ಲೀಲಾವತಿಯನ್ನು ಸ್ಮರಿಸ್ತೇನೆ. ಆ ತಂದೆ ಫಕೀರ್ ಶೆಟ್ಟರನ್ನು ಸ್ಮರಿಸ್ತೇನೆ. ಇದೆಲ್ಲ ನನ್ನ ಕುಟುಂಬದವರಿದ್ದಾರೆ, ಅವರನ್ನು ಅವರಿಗೂ ಸ್ಮರಿಸ್ತಾ ಇವತ್ತು ನನಗೆ ಮಾಡಿದಂಥ ಈ ಸನ್ಮಾನ ಇದು ವೆರಿ ವೆರಿ ಸ್ಪೆಷಲ್ ಅಂದರೆ ನನಗೇನು ಒಂದು ಬೇಕಾಗಿಲ್ಲ. ಈತ ಯಾವ ಮಾದಲ್ಲ ಹರಿ ಬಾರ್ ಕಾಲ ಯಾವ ಮಾತು ಯಾವಾಗಲೂ ನನಗೆ ಸನ್ಮಾನ ಮಾಡೋದು ಇಷ್ಟೇ. ಒಂದು ಟೋಪಿ ಹಾಕೋದು, ಒಂದು ಇದಾಕೋದು. ಇವತ್ತು ಎಲ್ಲ ರೇಷನ್ ಎಲ್ಲ ಸಿಕ್ಕಿದೆ ನನಗೆ. ನನಗೆ ಒಂದು 3 ತಿಂಗಳ ರೇಷನ್ ಆಯ್ತು. ಅಕ್ಕಿ ಉಂಟು, ಭತ್ತ ಉಂಟು. ಭತ್ತವನ್ನು ಅಕ್ಕಿ ಮಾಡಬೇಕಷ್ಟೆ. ಭತ್ತನೆ, ಬೆಂಡೆಕಾಯಿ ಎಲ್ಲ ಉಂಟು. ಬೆಂಡೆಕಾಯಿ ನನಗೆ ಬಹಳ ಇಷ್ಟ. ಬೆಂಡೆಕಾಯಿ ಉಂಟಾದ್ರೆ ಬಹಳ ಇಷ್ಟ. ಯಾರ್ದು ಇದು ಐಡಿಯಾ? ಯಾವುದು ಗ್ರೇಟ್ ಐಡಿಯಾ. ಹರೀಶಣ್ಣ ಈ ವೇತನೆ ಮಾಡ್ಕೊಡು. 7ನೇ ತಾರೀಕಿಗೆ ನಿಮ್ದೇನಿದೆ ಅಂತ ನಾನು ನೋಡ್ತೇನೆ. ನನ್ನ 2 ಕಣ್ಣವರು, ನಾನು ಮೊದಲು ಹೇಳಿದ್ದೇನೆ, ಯಾವತ್ತೂ ಹೇಳ್ತೇನೆ. ಯಾಕಂದ್ರೆ ಇಂಥ ಒಂದು ಪ್ರತಿಭಾನ್ವಿತ ಲೀಡರ್ಸ್ ಸಿಗೋದು ಬಹಳ ಕಷ್ಟ, ಕಡಿಮೆ. ಪ್ರತಿಭಾನ್ವಿತ ಲೀಡರ್ಸ್ ಒಂದು ಪಟ್ಲ ಸತೀಶ ಇಷ್ಟು ಎಳೆ ಪ್ರಾಯದಲ್ಲಿ, ಅದೊಂದು ನಮ್ಮ ಹರೀಶಣ್ಣ, ಜಾಗತಿಕ ಗಂಟರ ಸಂಘ ಸಂಸ್ಥೆಗಳು ಎಷ್ಟೋ ಇದೆ. ಆದರೆ ಈ ಥರ ನಡೆಸುವುದನ್ನು ನಾನು ನೋಡಲಿಲ್ಲ. ನಾನು ಸುಮ್ಮನೆ ಇವರಿಗೆ ಕೋಟಿಗಟ್ಟಲೆ ಕೊಡಲಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನನ್ನ ಕೆರೆಯ ನೀರನ್ನು ನನ್ನ ಕೆರೆಗೆ ಚೆಲ್ಲುವುದಿಲ್ಲ, ನಾನು ಇನ್ನೊಬ್ಬರ ಕೆರೆಗೆ ಚೆಲ್ತೇನೆ. ನೀರನ್ನು ಚೆಲ್ತೇನೆ, ಕೆಸರನ್ನು ಚೆಲ್ಲುವುದಿಲ್ಲ. ಕೆರೆಯ ಕೆಸರನ್ನು ಇನ್ನೊಬ್ಬರಿಗೆ ಚೆಲ್ಲಿದ್ದು ಇಲ್ಲ. ಆದ್ದರಿಂದ ಎಲ್ಲ ಹೇಳ್ತಾರೆ, ಇನ್ನೊಬ್ಬರಿಗೆ ಬೇಸರ ಆಗುವಂಥ ಮಾತು ಮಾತಾಡೋದಿಲ್ಲ.
ವಿನಯವಾಗಿ ಮಾತಾಡ್ತೇವೆ. ಅದಕ್ಕೆ ಹೇಳ್ತಾರೆ ದಾರಿ ಪಾಪ ಜನ ಮಾಡಲ್ಲ ಬೇರೆಗಳ ದುಃಖ ಬೇಜಾರು ಮುಗಿಯೋರು ಒಳ್ಳೂರು ಪಾತಿರೋದು ಕೇಂದ್ರಗಳ ಇಜ್ಜಿ ಮುಗಿಯೋರು ಮಾತೆರೆಗಳ ಹೆಜ್ಜೆ ಮಾತರೆಗಳ ಹೆಜ್ಜೆನಲ್ಲ ಬಹಳಷ್ಟು ಸಮಾಜ ಸೇವೆ ಆಗ್ತಾ ಉಂಟು. ಅದೇನೋ ನನ್ನ ಯೋಗ ಆಗಿರಬೇಕು. ಈ ಎರಡು ಸಂಸ್ಥೆಗಳು ಅತಿ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದೆ. ದ್ಯಾಟ್ ಈಸ್ ಗೋಯಿಂಗ್ ಅಲಾಂಗ್ ವಿತ್ ಮೈ ಥಿಂಕಿಂಗ್. ನನ್ನ ಯೋಚನೆ, ನನ್ನ ಪ್ಲಾನಿಂಗ್ ಪ್ರಕಾರ ಈ ಎರಡೂ ಸಂಸ್ಥೆಗಳು ನಡೀತಾ ಇದೆ. ಸಂಸ್ಥೆ ಹೇಗೆ ನಡೀತಾ ಅಂದರೆ ಅದು ಬೇಕಾದ ದೀನದಲಿತರಿಗೆ, ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡುವಂತಹ ಮಹತ್ ಕಾರ್ಯವನ್ನು ಮಾಡುವಂತಹ ಎರಡು ಸಂಸ್ಥೆಗಳನ್ನು ನಾನು ಐಡೆಂಟಿಫೈ ಮಾಡಿದರೆ ಅದು ಈ ಎರಡು ಸಂಸ್ಥೆ. ಸುಮ್ಮನೆ ನಾನು ಕೊಡ್ತಾ ಇಲ್ಲ, ನಾನು ನೋಡ್ತಾ ಇದ್ದೇನೆ ಸಂಘ ಸಂಸ್ಥೆ ಅದರ ಕೆಲಸ ಏನು, ಅದರ ಲೀಡರ್ಸಿನ ಪ್ರಾಮಾಣಿಕತೆ ಏನು, ಅವರು ಮಾಡುವಂಥ ಕೆಲಸ ಏನು, ಅದನ್ನು ನೋಡಿ ನಾವು ಮಾಡ್ತಾ ಇದ್ದೇವೆ. ಕೋಟಿಗಟ್ಟಲೆ ಕೊಡೋದು ಅವರ ಜೇಬಿಗೆ ಹೋಗಲಿಲ್ಲ. ಆ ಕೋಟಿಗಟ್ಟಲೆ ಕೊಟ್ಟದ್ದು ಹಲವಾರು ಸಾವಿರಾರು ಜನರ ದುಃಖ ಕಷ್ಟ ನಿವಾರಣೆ ಮಾಡಲಿಕ್ಕೆ. ಆದ್ದರಿಂದ ಈ ಸಂಸ್ಥೆಯಲ್ಲಿ ನಾನು ಯಾವತ್ತೂ ಇದ್ದೇನೆ. ಇಷ್ಟವರೆಗೆ ನಾನು ಸೇರಿ ಆ ಸಂಸ್ಥೆ ಒಳ್ಳೆಯದಾಗುವುದನ್ನು ನಾನು ನೋಡಿದ್ದೇನೆ. ಒಂದು ಕಾಲಘಟ್ಟದಲ್ಲಿ ಅದು ಸ್ವಲ್ಪ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಈ ಎರಡೂ ಸಂಸ್ಥೆಯಲ್ಲಿ ನಾನು ಸೇರಿಕೊಂಡಿದ್ದೇನೆ. ಹಾಗಿರುವಾಗ ಅದರ ಮೇಲೆ ಆನಂತರ ನಾನು ಆ ಸಂಸ್ಥೆ ಬೆಳೆಯುವುದನ್ನು ನಾನು ನೋಡ್ತಾ ಇದ್ದೇನೆ. ಅದು ನನಗೆ ಬಹಳ ಸಂತೋಷ. ಇನ್ನು ಮುಂದೆಯೂ ಕೂಡ ಇಂಥ ಕ್ರಿಯೇಟಿವ್ ಐಡಿಯಾಸ್ ಇರುವಂತಹ ಲೀಡರ್ಸ್ ಇರುವಂತಹ ಸಂಸ್ಥೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ರಿಯೇಟಿವ್ ಐಡಿಯಾಸ್ ಇರಬೇಕು. ಲೀಡರ್ಸ್ ಹೇಗಂದ್ರೆ ನಾನು ಹೇಳ್ತೇನೆ, ಹುಲಿ ಆಗಿರಬೇಕು, ಮೊಸಳೆ ಆಗಿರಬೇಕು. ಮೊಸಳೆ ಆಗಬಾರ್ದು. ಎರಡಕ್ಕೂ ಬಾಯಿ ಉಂಟು, ಎರಡಕ್ಕೂ ದೊಡ್ಡ ದೊಡ್ಡ ಹಲ್ಲು ಉಂಟು. ಬಹುಶಃ ಮೊಸಳೆಗೆ ಹುಲಿಗಿಂತ ದೊಡ್ಡ ಬಾಯಿ ಮತ್ತು ಹಲ್ಲು ಉಂಟು. ಅದರಲ್ಲಿ ಸ್ಪೀಡ್ ಇಲ್ಲ. ಹುಲಿಯಲ್ಲಿ ಸ್ಪೀಡ್ ಉಂಟು, ಸೈಜ್ ಉಂಟು. ನಾವೊಂದು ಸೈನ್ಸ್ ಅಲ್ಲಿ ಹೇಳ್ತೇವೆ, ಎನರ್ಜಿ ಈಸ್ ಈಕ್ವಲ್ ಟು ಮಾಸ್ ಇಂಟು ಸ್ಕ್ವೇರ್ ಆಫ್ ದ ವೆಲಾಸಿಟಿ. ಈಸ್ ಈಕ್ವಲ್ ಟು mc square. Science mass is the size and square of the velocity, speed. Speed ಕೇವಲ ಸೈಜ್ ಅಲ್ಲ, ಸೈಜು ಬೇಕು, ಸ್ಕ್ವೇರ್ ಇಂಟು ವೆಲಾಸಿಟಿ. ಅದರಲ್ಲಿ ವೆಲಾಸಿಟಿಗೆ ಪ್ರಾಮುಖ್ಯತೆ ಸೈನ್ಸ್ ಅಲ್ಲಿ ಕೊಟ್ಟಿದೆ, ಸ್ಪೀಡಿಗೆ. ಸುವರ್ಣ ಕರ್ನಾಟಕದ ಪ್ರಶಸ್ತಿ ಸಿಕ್ಕಿ ಬೆಂಗಳೂರಿಂದ ನಾನು ಬಾಂಬೆಗೆ ಮುಟ್ಟುವಾಗ ಏರ್ಪೋರ್ಟ್ ಅಲ್ಲಿ ಅವರು ಇಲ್ಲಿಂದ ರಿಮೋಟ್ ಕಂಟ್ರೋಲ್ ಮಾಡಿ ಅವರೆಲ್ಲ ಬಂಟ ಸಮಾಜದ ಲೀಡರ್ಸ್ ಅನ್ನು ಕರೆಸಿ ಏರ್ಪೋರ್ಟ್ ಇಂದ ಇಂಥ ದೊಡ್ಡ ಮಾಲೆ ಹಾಕಿ ನನಗೆ ಎಂಥ ಸ್ವಾಗತ. ಅವರು ಅದು ಹರೀಶಣ್ಣ ಇಲ್ಲಿ ಇರಲಿಲ್ಲ, ಬಾಂಬೆಯಲ್ಲಿ ಇರಲಿಲ್ಲ, ಊರಿಂದ ಇಲ್ಲಿಂದ ರಿಮೋಟ್ ಕಂಟ್ರೋಲ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರ ಮಾತು ಎಲ್ಲರೂ ಕೇಳ್ತಾರೆ. ನನಗೆ ವಂಡರ್ಫುಲ್ ಜಾಬ್. ಅದು ಸ್ಪೀಡ್. ನೀವು ಯೋಚನೆ ಮಾಡುವ ಮೇಲೆ ಅವ್ರದ್ದು ಯೋಚನೆ ಆಯ್ತು. ಅದೇ ರೀತಿ ಇವರು ನೋಡಿ, ಎಷ್ಟು ದಿನ ಆಯ್ತಿದ್ದು ಅವಾರ್ಡ್ ಸಿಕ್ಕಿ. ನಾನೇ ಬರುವಾಗ ಲೇಟ್ ಆಯ್ತು, ಇಲ್ಲದೇ ಮೊದಲೇ ಮಾಡ್ತಿದ್ರು. ಇಷ್ಟೆಲ್ಲ ಯೋಜನೆ ಮಾಡಿ ನನ್ನನ್ನು ಕರೆಸಿ ಇಷ್ಟೆಲ್ಲ ಜನರನ್ನು ನಿಮ್ಮನ್ನು ಸೇರಿಸಿ, ಮಾಧ್ಯಮದವರಿಗೂ ನನ್ನ ಧನ್ಯವಾದ. ಒಂದು ಮಾಧ್ಯಮ ನನ್ನದೇ ಇರಬೇಕು, ಮಾಧ್ಯಮದವರಿಗೂ ಧನ್ಯವಾದ. ಯಾಕಂದ್ರೆ ಇಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆದರೂ ಸಾವಿರಾರು ಲಕ್ಷಗಟ್ಟಲೆ ಜನರು ಆ ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ, ಕೇವಲ ಕರ್ನಾಟಕದಲ್ಲಿ ವೀಕ್ಷಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ. ದಿಸ್ ಈಸ್ ಎ ಮಾಡೆಲ್ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸನ್ಮಾನದ ಒಂದು ಯೋಜನೆ, ಸನ್ಮಾನದ ಐಡಿಯಾಸ್ ಯಾರಿಗೂ ಒದಗಿಲ್ಲ. ಇದರ ಕಾಪಿ ರೈಟ್ ಇರಬೇಕು, ಪ್ಯಾಟರ್ನ್ ಮಾಡಬೇಕಿಲ್ಲ. ಇಂಥದ್ದು ಯಾರಾದ್ರೂ ಮಾಡಿದಿಲ್ಲ. ಸೊ ವಿಶೇಷವಾದಂತಹ ಈ ಕಾರ್ಯಕ್ರಮ, ಇದಕ್ಕೆ ಕಾರಣೀಭೂತರಾದದ್ದು ಇದೊಂದು ನೆಲ.